ಇವತ್ತು ಗೌರವಯುತವಾದಂಥ ಪ್ರಧಾನ ನಮ್ಮ ದೇಶದ ಪ್ರಧಾನಂತ ನರೇಂದ್ರ ಮೋದಿಯವರು ಮೊನ್ನೆ ನಮ್ಮ ಫಾರಿನ್ ಕರೆನ್ಸಿ ಉಳಿಬೇಕು, ಪರದೇಶೀಯ ಚಲನ ನಮ್ಮ ಹತ್ರನ ಉಳಿಬೇಕು ಅಂಥೇಳಿ ಒಂದು ಯೋಜನೆ ಅವರು ಹೇಳಿದರು. ಅದರಲ್ಲಿ 4-5 ಅದರದಲ್ಲಿ ಹೇಳಿದ್ದಾರೆ. ಅವೆಲ್ಲ ನಮಗೆ ಒಪ್ಪಿಗಿದೆ, ಅದಕ್ಕೇನಿಲ್ಲ, ಪ್ರಶ್ನೆ ಇಲ್ಲ. ಮಾತ್ರ ಅವರು ಬಂಗಾರ ಬಗ್ಗೆ ಏನು ಹೇಳಿದ್ರು ಅದೇ ದಿವಸ ನಾವು ಪತ್ರಿಕೆ ಕೆಲವೊಂದು ಮಿತ್ರರಿಗೆ, ಮಾಧ್ಯಮದವ್ರಿಗೆ ನಾನು ಹೇಳಿದೆ, ಇದು ನಮ್ಮ ದೇಶದ ಅರ್ಥವ್ಯವಸ್ಥೆ ಕೊಲ್ಲುವಂಥ ಒಂದು ನಿರ್ಣಯ ಅಂತ ಹೇಳಿ ಅವರು ಹೇಳಿದಾರಂತ ಹೇಳಿದೆ. ಯಾಕಂದರೆ ನಮ್ಮ ದೇಶಕ್ಕೆ ಇವತ್ತು ಸುಮಾರು 7 ಲಕ್ಷ ಕೋಟಿ ಬಂಗಾರ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಅಂದರೆ ಇಂಪೋರ್ಟ್ ಮಾಡ್ತೀವಿ, ಹೊರಗಿಂದ ಬರ್ತದೆ ನಮಗೆ. ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಕನಿಷ್ಠ 20% ನಮ್ಮಲ್ಲಿ ಪ್ರೊಡಕ್ಷನ್ ಇಲ್ಲ. 80% ನಮ್ಮ ಹೊರಗಿಂದ ಬರುವಂಥ ಬಂಗಾರ ಮೇಲೆ ನಾವು ಅವಲಂಬಿಸಿರ್ತೀವಿ. ನಮ್ಮ ದೇಶದಲ್ಲಿ ಇದರ ಬಂಗಾರ ಬರಲಿಲ್ಲ ಆದರೆ ಇವತ್ತು ಬಂಗಾರ ದಾಣಿ ಏನು 1.5 ಲಕ್ಷ ರೂಪಾಯಿ ಇತ್ತು, ಅದು ಕೆಲವೇ ತಾಸದಲ್ಲಿ ಅನೌನ್ಸ್ಮೆಂಟ್ ಆದಮೇಲೆ ನಾನು ಘೋಷಣೆ ಹೇಳಿದ್ದೆ ರೇಟು 2 ಲಕ್ಷ ತನಕ ಹೋಗ್ಬೋದು ಅಂತ ಹೇಳಿದ್ದೆ. ಆ ಥರದ ಮೊದಲೇದ್ದನ ಒಂದೇ ದಿವಸದಲ್ಲಿ ಕನಿಷ್ಠ 13,000 ರೂಪಾಯಿ ಬೆಲೆ ಏರಿಕೆ ಆಗಿಬಿಡ್ತು. ಈಗಾಗಲೇ 1.5 ಲಕ್ಷ ರೂಪಾಯಿ ಆದಮೇಲೆ ಜನರಿಗೆ, ಸಾಮಾನ್ಯ ಜನರಿಗೆ ಬಂಗಾರ ತೊಗೋಬೇಕಾದ್ರೆ ಅನೇಕ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಈಗ ನಮ್ಮ ದೇಶದಲ್ಲಿ ಕೊರೋನಾ ಆಯ್ತು, ನೋಟ್ಬಂದಿ ಆಯ್ತು, ಇವೆಲ್ಲ ಈ ಕಾರಣದಿಂದ ಬಂಗಾರದ ಉದ್ಯೋಗ ಏನಿದೆ ಅದು ಕನಿಷ್ಠ 50% ಕಡಿಮೆ ಆಗಿದೆ. ಅರ್ಧಕ್ಕರ್ಧ ನಮ್ಮ ದಂಧೆ ವ್ಯವಹಾರ ಬಂದಾಗಿಬಿಟ್ಟಿದೆ. ಆ ಥರದಲ್ಲಿ ಮತ್ತೆ ಪುನಃ ಈ ಪ್ರಕಾರ 6% ಇದ್ದಿದ್ದು ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ, ಅದು 15% ಮಾಡಿದ್ದಾರೆ. ಡಬಲ್ ಇಲ್ಲ, ಡಬಲ್ಗಿಂತ ಜಾಸ್ತಿ ಮಾಡಿದ್ದಾರೆ. ಅದರ ಅವ್ರ ಉದ್ದೇಶ ಏನಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತ ಈ ಉದ್ಯೋಗದಲ್ಲಿ ಕನಿಷ್ಠ 4 ಕೋಟಿಗಿಂತ ಹೆಚ್ಚಿನ ಜನ ಇವತ್ತು ಈ ವ್ಯವಹಾರದಲ್ಲಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಿಸಿದಂಥ ಅನೇಕ, ಅದು ಕಾರಾಗಿರ್ ಇರ್ಬೋದು, ಸೆಟ್ಟಿಂಗ್ದವ್ರು ಇರ್ಬೋದು, ಪಾಲಿಶ್ದವ್ರು ಇರ್ಬೋದು, ಆ ಒಂದು ಸುಮಾರು 2.5 ಕೋಟಿ ಜನ ಇದ್ದಾರೆ. ಅದರ 6 ಕೋಟಿನಿಂದ 7 ಕೋಟಿ ತನಕ ಜನರಿಗೆ ಡೈರೆಕ್ಟ್ವಾಗಿ इफेक्ट ಆಗ್ತಾ ಇದೆ. कैसा चल रहा है बोल तो भी एक्चुअली जो सोनार कामगार है उसे सबसे ज़्यादा बोलो तो बंगाली है, लेकिन मोदी जी पहले ही बंगाली को जीत कर, जो वेस्ट बंगाल में जीता है, जीत के पहले ही बंगाली का सब कर दिया. अभी ये 1 साल के लिए अभी क्या होने वाला, इतने सारे कारीगर क्या करने वाला सब नहीं, ऐसा तो कुछ बोला नहीं. लेकिन अभी जो अभी इन्होंने अनाउंस किया है खरीदी मत करो, इसका भी एक्साइज ड्यूटी लगा दिया, लेकिन उसमें सबसे ज़्यादा कारीगर कौन है? बंगाली है. ये बंगाली लोग अभी क्या करने वाला, उनको तो उतना तो सोचना चाहिए था. हाँ, ये पहले ही देखो तो अभी उन्होंने बंगाली जीतने के लिए, वो पहले तो कुछ बोला नहीं था, अभी जीतने के बाद पहले ही उन्होंने बंगाली का एक पत्ता साफ कर दिया. सिल्वर का रेट जो अभी है 3,01,000 रुपये है पर केजी, लेकिन 3-4 दिन पहले उनका चांदी का पर केजी रेट 2,57,000 था. तो इतना बढ़ गया चांदी, तो थोड़ा कस्टमर पर इफ़ेक्ट हो जाएगा. कस्टमर सोचने लगे अभी कि लेने का ही नहीं है लेने का. तो एक जो टैक्स बढ़ा है वो थोड़ा कम हुआ तो बहुत अच्छा होता था, कि इससे व्यापार अच्छा होता था. उससे जीएसटी भी आपको गवर्नमेंट को मिलता ही है.